ನಮಸ್ತೆ, ನಾನು ನಿಮ್ಮ ಜಿ ನರೋತ್ತಮ ಶರ್ಮಾ. ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಜೂನ್ ತಿಂಗಳ ಮಾಸ ಭವಿಷ್ಯ ಫಲ ಕಾರ್ಯಕ್ರಮದಲ್ಲಿ ವೃಶ್ಚಿಕ ರಾಶಿ ಸಂಜಾತರ ಮಾಸ ಭವಿಷ್ಯ ಫಲವನ್ನು ತಿಳಿಯೋಣ. ವೃಶ್ಚಿಕ ರಾಶಿಯ ಎಲ್ಲ 3 ನಕ್ಷತ್ರ ಸಂಜಾತರಿಗೂ ಈ ತಿಂಗಳು ಅತ್ಯಧಿಕ ಶುಭ ಫಲಗಳು ಪ್ರಾಪ್ತಿ ಇದೆ. ವಿಶಾಖ, ಅನುರಾಧ ಹಾಗೂ ಜ್ಯೇಷ್ಠ ಈ 3 ನಕ್ಷತ್ರ ಸಂಜಾತರಿಗೆ ಪ್ರಧಾನವಾಗಿ ಅಷ್ಟಮ ಗುರು ಸಂಚಾರವು ಕೊನೆಯಾಗಲಿದ್ದು 2ನೇ ತಾರೀಕಿನಿಂದ ಭಾಗ್ಯಗುರು ಸಂಚಾರ ಆರಂಭವಾಗಲಿದೆ. ಯಾವಾಗ ಗುರುವು 9ನೇ ಮನೆಯಲ್ಲಿ ಸಂಚಾರ ಮಾಡುತ್ತಾನೋ ಆಗ ಅವನು ಜಾತಕರಿಗೆ ಎಲ್ಲ ರೀತಿಯ ಸೌಕರ್ಯ ಹಾಗೂ ಯಶಸ್ಸನ್ನು ನೀಡಲಿದ್ದಾನೆ. ಆ ಒಂದು ಶುಭ ಸಮಯ ಜೂನ್ 2ರಿಂದ ವೃಶ್ಚಿಕ ರಾಶಿ ಸಂಜಾತರಿಗೆ ಆರಂಭವಾಗಲಿದೆ. ಆದರೂ ಸಹಿತ ನಿಮ್ಮ ತಂದೆ ತಾಯಿಯ ಅನಾರೋಗ್ಯ, ಕುಟುಂಬದ ಹಿರಿಯರ ಅನಾರೋಗ್ಯ, ಅನಪೇಕ್ಷಿತ ಹಾಗೂ ಅನಿರೀಕ್ಷಿತ ಅಧಿಕ ವೆಚ್ಚಗಳು ಆರ್ಥಿಕ ಅಸಮತೋಲನವನ್ನು ಉಂಟು ಮಾಡಬಹುದು. ಇದೊಂದು ವಿಚಾರವನ್ನು ಹೊರತುಪಡಿಸಿದಲ್ಲಿ ಬೇರೆ ಎಲ್ಲ ವಿಚಾರಗಳಲ್ಲಿಯೂ ಸಹಿತ ವೃಶ್ಚಿಕ ರಾಶಿ ಸಂಜಾತರಿಗೆ ಹೆಚ್ಚಿನ ಶುಭ ಫಲಗಳೇ ಸಿಗಲಿದೆ. ಅದರಲ್ಲೂ ಕೌಟುಂಬಿಕ ಜೀವನದ ತಿಸ್ರ ತಾಪತ್ರಯಗಳು ಈ ತಿಂಗಳ ಪ್ರಥಮಾರ್ಧದಲ್ಲಿಯೇ ಕಳೆಯಲಿದ್ದು, ಮುಂದೆ ಶಾಂತಿ ಹಾಗೂ ಸಮಾಧಾನದ ಕೌಟುಂಬಿಕ ವಾತಾವರಣವನ್ನು ನಿರೀಕ್ಷೆ ಮಾಡಬಹುದು. ವೈಯಕ್ತಿಕ ಜೀವನದಲ್ಲಿಯೂ ಸಹಿತ ಇದ್ದಂತಹ ಕೆಲವು ತೊಂದರೆಗಳು ನಿವಾರಣೆಯಾಗಿ ಅಲ್ಲಿಯೂ ಸಹಿತ ನೀವು ಶಾಂತಿ ಸಂತಸವನ್ನು ನಿರೀಕ್ಷೆ ಮಾಡಬಹುದು. ವೃತ್ತಿ ಹಾಗೂ ಉದ್ಯೋಗದಲ್ಲಿ ಇದ್ದಂತಹ ಕೆಲವು ಸಣ್ಣ ಪುಟ್ಟ ದೋಷಗಳು ನಿವಾರಣೆಯಾಗಿ ಅದರ ಸಂಪೂರ್ಣ ಸತ್ಫಲವನ್ನು ಈ ತಿಂಗಳ 14ನೇ ತಾರೀಕಿನ ನಂತರ ವೃಶ್ಚಿಕ ರಾಶಿ ಸಂಜಾತರು ನಿರೀಕ್ಷೆ ಮಾಡಬಹುದು. ವಿದ್ಯಾರ್ಥಿ ವರ್ಗವೂ ಸಹಿತ ಉತ್ತಮವಾದಂತಹ ಪ್ರದರ್ಶನವನ್ನೇ ನೀಡಲಿದ್ದೀರಿ ಹಾಗೂ ನಿಮ್ಮ ಶ್ರಮಕ್ಕೆ ತಕ್ಕದಾದಂತಹ ಪ್ರತಿಫಲವನ್ನು ವಿದ್ಯಾರ್ಥಿ ವರ್ಗವು ಖಂಡಿತ ಪಡೆಯಲಿದ್ದೀರಿ. ಈ ತಿಂಗಳ ಮತ್ತೊಂದು ಅತ್ಯಂತ ಉತ್ತಮವಾದಂತಹ ಬೆಳವಣಿಗೆಗಳೇನೆಂದರೆ, ಯಾವಾಗ ಅಷ್ಟಮ ಗುರುವಿನ ಸಂಚಾರ ಮುಗಿದು 9ನೇ ಮನೆಯ ಗುರುವಿನ ಸಂಚಾರ ಆರಂಭವಾಗುತ್ತದೋ ಆಗ ನಿಮ್ಮ ಒಂದು ಆರೋಗ್ಯ ವಿಚಾರದಲ್ಲಿ ಎಲ್ಲ ರೀತಿಯಿಂದಲೂ ಸಹಿತ ನಿಮಗೆ ಒಳಿತೇ ಉಂಟಾಗಲಿದೆ. ದೀರ್ಘಕಾಲೀನ ರೋಗಗಳಿಂದ ಬಾಧಿಸಲ್ಪಡುತ್ತಿದ್ದಂತಹ ವೃಶ್ಚಿಕ ರಾಶಿ ಸಂಜಾತರಿಗೂ ಉತ್ತಮವಾದಂತಹ ಆರೋಗ್ಯ ಲಭ್ಯವಾಗಲಿರುವುದು ಗುರುವಿನ ಒಂದು ಶುಭಾನುಗ್ರಹದಿಂದ. ಏಕೆಂದರೆ ಭಾಗ್ಯಸ್ಥಾನದ ಬೃಹಸ್ಪತಿ ಸಂಚಾರವೇನಿದೆ ಅದರ ಒಂದು 7ನೇ ಮನೆಯ ದೃಷ್ಟಿ ಮಕರ ರಾಶಿಯ ಮೇಲೆ ಬೀಳುತ್ತದೆ. ನಿಮಗೆ ಮಕರ ರಾಶಿಯು ಭ್ರಾತೃಕಾರಕ, ಅಂದರೆ ಅಣ್ಣ ತಮ್ಮ ಅಕ್ಕ ತಂಗಿಯರಿಗೆ ಸಂಬಂಧಪಟ್ಟಂತಹ ಮನೆ. ನಿಮಗೆ ಯಾವಾಗ 9ನೇ ಮನೆಯ ಶುಭ ಗೋಚಾರ ಫಲ ಗುರುವಿನದು ಶುರುವಾಗುತ್ತದೋ ಅದು ನಿಮಗೆ ಮಾತ್ರವಲ್ಲ, ನಿಮ್ಮ ಒಡ ಹುಟ್ಟಿದವರಿಗೂ ಒಳಿತುಂಟಾಗುವಂತಹ ಸಾಧ್ಯತೆ ಹೆಚ್ಚಾಗುತ್ತದೆ. ಮತ್ತು ಗುರುವಿನ 9ನೇ ಮನೆಯ ದೃಷ್ಟಿ ಮೀನರಾಶಿಯ ಮೇಲೆ ಬೀಳುವುದರಿಂದ ನಿಮಗೆ ಮೀನರಾಶಿಯು ಪಂಚಮ ಸ್ಥಾನವಾಗಿದ್ದು, ಪಂಚಮ ಸ್ಥಾನವು ಪಿತೃವರ್ಗವನ್ನು ಸೂಚಿಸುತ್ತದೆ. ಇದು ನಿಮ್ಮ ಪಿತೃವರ್ಗಕ್ಕೂ ಸಹಿತ ಉತ್ತಮವಾದಂತಹ ಶುಭ ಫಲಗಳನ್ನು ನೀಡಲಿದ್ದು, ಪಿತೃವರ್ಗದ ಆರೋಗ್ಯ ಭಾಗ್ಯಕ್ಕೂ ಕಾರಣವಾಗಲಿದೆ. 3ನೇ ಮನೆ ಹಾಗೂ 5ನೇ ಮನೆಯ ಮೇಲೆ ಗುರುವಿನ ದೃಷ್ಟಿ ಏನಿದೆ ಇದು ನಿಮ್ಮ ಒಡ ಹುಟ್ಟಿದವರಿಗೂ ಪಿತೃವರ್ಗಕ್ಕೂ ಸ್ವತಃ ನಿಮಗೂ ಸಹಿತ ಒಳಿತನ್ನು ಉಂಟು ಮಾಡಲಿದ್ದು, ನೀವು ಹೊಸದಾಗಿ ಆರಂಭಿಸಬೇಕೆಂದುಕೊಂಡಿರುವಂತಹ ಯೋಜನೆಗಳನ್ನು
ಕಾರ್ಯಾನುಷ್ಠಾನಕ್ಕೆ ತರಲು ನಿಮಗೆ ಎಲ್ಲ ರೀತಿಯ ಮಾರ್ಗಗಳು ಸಿಗಲಿದೆ ಮತ್ತು ಖಂಡಿತ ನೀವು ಯಶಸ್ವಿಯಾಗಿ ನೂತನ ಯೋಜನೆಗಳನ್ನು ಆರಂಭಿಸಲಿದ್ದೀರಿ. ಪಾಲುದಾರಿಕೆಯ ವ್ಯವಹಾರಗಳಲ್ಲಿಯೂ ಸಹಿತ ಉತ್ತಮವಾದಂತಹ ಲಾಭವನ್ನು ನಿರೀಕ್ಷೆ ಮಾಡಬಹುದು. ಕಮಿಷನ್ ಆಧಾರಿತ ವೃತ್ತಿ ಅಥವಾ ವ್ಯಾಪಾರ ಉದ್ಯಮಿಗಳು ಏನಿದ್ದೀರೋ ನಿಮಗೂ ಸಹಿತ ಈ ತಿಂಗಳಲ್ಲಿ ಎಲ್ಲ ರೀತಿಯಾದಂತಹ ಶುಭ ಫಲಗಳು ದೊರೆಯಲಿದೆ. ವಿದ್ಯಾರ್ಥಿ ವರ್ಗಕ್ಕೂ ಸಹಿತ ಉತ್ತಮ ಶುಭ ಪ್ರತಿಫಲಗಳು ದೊರೆಯಲಿದ್ದು ಉದ್ಯೋಗ ಪ್ರಾಪ್ತಿ ಹಾಗೂ ಉನ್ನತ ವ್ಯಾಸಂಗದಲ್ಲಿ ಹೆಚ್ಚಿನ ಒಂದು ಅಂಕಗಳನ್ನು ಗಳಿಸಿ ಮುಂದಿನ ಹಂತಕ್ಕೆ ಬಹಳ ಸುಲಭವಾಗಿ ತೇರ್ಗಡೆಗೊಳ್ಳಲಿದ್ದೀರಿ. ಸಂದರ್ಶನಗಳಲ್ಲಿ ಜಯಗಳಿಸಲಿದ್ದೀರಿ ಮತ್ತು ಉದ್ಯೋಗ ಪ್ರಾಪ್ತಿ ಯೋಗವೂ ಉಂಟು. ನೂತನ ವಾಹನ ಖರೀದಿ ಯೋಗವು ಈ ತಿಂಗಳಲ್ಲಿ ನಿಮಗೆ ಪ್ರಾಪ್ತಿ ಇದೆ. ವೃಶ್ಚಿಕ ರಾಶಿ ಸಂಜಾತರು ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರಾರ್ಥವಾಗಿ ಪ್ರತಿನಿತ್ಯವೂ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರ ಹಾಗೂ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಕರಾವಲಂಬನ ಸ್ತೋತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಿಸಿ ಅಥವಾ ಆಲಿಸಿ. ಭಗವಂತನ ಶುಭಾನುಗ್ರಹವು ನಿಮಗೆ ಲಭ್ಯವಾಗಿ ನಿಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರವಾಗಲಿ ಎಂದು ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ನಿಮ್ಮಲ್ಲಿ ಮತ್ತೊಮ್ಮೆ ನಿವೇದನೆ ಮಾಡಿಕೊಳ್ಳುತ್ತೇನೆ. ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ನಿಮ್ಮವರನ್ನು ಸಬ್ಸ್ಕ್ರೈಬ್ ಮಾಡಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮುಂದಿನ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಭೇಟಿಯಾಗುತ್ತೇನೆ. ಧನ್ಯವಾದಗಳು.